ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಈ ವಿಡಿಯೋದಲ್ಲಿ ಆಸ್ಟ್ ಶೋ ನೆಕ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಬ್ಲೌಸನ್ನು ಕಟಿಂಗ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಫೈನಲ್ ಲುಕ್ ಅನ್ನೋದು ತೋರಿಸ್ತಾ ಇದ್ದೀನಿ. ನಮಗೆ ಸ್ಟಿಚ್ ಮಾಡಿದ ನಂತರ ಫೈನಲ್ ಆಗಿ ಬ್ಲೌಸ್ ಲುಕ್ ಅನ್ನೋದು ಈ ರೀತಿ ರೆಡಿ ಆಗುತ್ತೆ. ಬಾಡಿ ಮೆಜರ್ಮೆಂಟ್ಸ್ ಪ್ರಕಾರ ಯಾವ ರೀತಿ ನಾವು ಆರ್ಸ್ ಶೋ ನೆಕ್ ಬ್ಲೌಸನ್ನು ಕಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಪೇಪರ್ ಡ್ರಾಫ್ಟಿಂಗನ್ನು ತೋರಿಸಿ ಪೇಪರ್ ಡ್ರಾಫ್ಟಿಂಗ್ನ ಬೇಸ್ ಮಾಡಿಕೊಂಡು ಲೈನಿಂಗನ್ನು ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಎಂಡ್ವರೆಗೂ ನೋಡಿ ಫ್ರೆಂಡ್ಸ್. ಹಾಗೆ ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕು ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರ್ತೋಗ್ಬೇಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ನೋಡಿ, ಬ್ಲೌಸ್ ಬಂದು ಇದು ಈಗ ತುಂಬಾ ಟ್ರೆಂಡಿಂಗಲ್ಲಿರ್ತಕ್ಕಂಥ ಕ್ರೇಪ್ ಕಲಂಕಾರಿ ಬ್ಲೌಸ್ ಪೀಸು. ಕಸ್ಟಮರು ಈ ರೆಫರೆನ್ಸ್ ಪಿಕ್ ಅನ್ನೋದು ಸೆಂಡ್ ಮಾಡಿ ಸೇಮ್ ಇದೇ ಥರನೇ ಬ್ಲೌಸ್ ಅನ್ನೋದು ಸ್ಟಿಚ್ ಮಾಡಿಕೊಡಿ ಅಂತೇಳಿದರೆ ಈಗ ನಾವು ಕೂಡ ಸೇಮ್ ಇದೇ ರೀತಿಯೇ ಯಾವ ರೀತಿ ಬ್ಲೌಸನ್ನು ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಇಲ್ಲಿ ಫಸ್ಟ್ ಪೇಪರ್ ಮೇಲೆ ಡ್ರಾಫ್ಟ್ ಮಾಡಿ ತೋರಿಸ್ತೀನಿ. ಇವ್ರ ಬಾಡಿ ಮೆಜರ್ಮೆಂಟ್ಸು ಬ್ಲೌಸ್ ಲೆಂತ್ ಬಂದು 14.5, ಫುಲ್ ಶೋಲ್ಡರ್ 14, ಅಪ್ಪರ್ ಚೆಸ್ಟ್ 34, ಫುಲ್ ಬಸ್ಟ್ 36, ಆರ್ಮ್ ರೌಂಡ್ 15.5, ವೇಸ್ಟ್ ರೌಂಡ್ 30.5, ಸ್ಲೀವ್ಸ್ ಲೆಂತು, ಸ್ಲೀವ್ಸ್ ಲೂಸು, ಬಸ್ಟ್ ಪಾಯಿಂಟು ಇಷ್ಟು ನಾನು ಅವ್ರ ಬಾಡಿ ಮೆಜರ್ಮೆಂಟ್ಸ್ ಪ್ರಕಾರ ತೊಗೊಂಡಿದ್ದೀನಿ. ಈಗ ಫಸ್ಟ್ ಒಂದು ಬೇಸ್ ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನೋಡಿ ಈ ರೀತಿ. ಈಗ ಶೋಲ್ಡರ್ ಡೌನ್ಗೆ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಎನಿ ಸೈಜ್ ನೀವು 1 ಇಂಚು ಶೋಲ್ಡರ್ ಡೌನ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಈಗ ನೆಕ್ ವರ್ತನ್ನು ಮಾರ್ಕ್ ಮಾಡ್ಕೋಬೇಕು. ಇವರ ಅಪ್ಪರ್ ಚೆಸ್ಟ್ ಬಂದು 34 ಆಗಿರೋದ್ರಿಂದ ಡಿವೈಡೆಡ್ ಬೈ 12 ಮಾಡಿ. ನಿಮ್ಮ ಅಪ್ಪರ್ ಚೆಸ್ಟ್ ಎಷ್ಟಿರುತ್ತೋ ಅದನ್ನು ಡಿವೈಡೆಡ್ ಬೈ 12 ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟನ್ನು ನೆಕ್ ವರ್ತಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇವರಿಗೆ 2 ಇಂಚ್ ಮೇಲೆ 8 ಪಾಯಿಂಟ್ಸ್ ಅನ್ನೋದು ಬಂದಿದೆ. ಸೇಮ್ ಅಷ್ಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಶೋಲ್ಡರ್ ಲೈನಲ್ಲಿ ಇವ್ರ ಶೋಲ್ಡರ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇವ್ರ ಶೋಲ್ಡರ್ ಬಂದು 14, ಅದರಲ್ಲಿ ಅರ್ಧ ಅಂದರೆ 7 ಇಂಚಸ್ಸು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವರ ಆರ್ಮ್ ರೌಂಡ್ ಬಂದು 15.5 ಡಿವೈಡೆಡ್ ಬೈ 2 ಮಾಡಿದ್ರೆ 7.75 ಬರುತ್ತೆ. ಅದರಲ್ಲಿ 1.75ನ ಮೈನಸ್ ಮಾಡಿದ್ರೆ 6 ಇಂಚಸ್ ಅನ್ನೋದು ಬರುತ್ತೆ. ಶೋಲ್ಡರ್ ಪಾಯಿಂಟ್ ಅದರಿಂದ 6 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಪಾಯಿಂಟನ್ನು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇದು ಬಂದು ನಮಗೆ ಚೆಸ್ಟ್ ಲೈನು. ಈ ಚೆಸ್ಟ್ ಲೈನ್ ಮೇಲೆ ನಾವು ಅವರ ಬಸ್ಟನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇವರ ಬಸ್ಟ್ ಬಂದು 36 ಇದೆ. ನಾವು ಬಾಡಿ ಮೆಜರ್ಮೆಂಟ್ಸನ್ನು ತೊಗೊಂಡಿರೋದ್ರಿಂದ ಕಂಪಲ್ಸರಿ ಲೂಸಿಂಗ್ ಅನ್ನೋದು ಆ್ಯಡ್ ಮಾಡಬೇಕು. 36ಗೆ 2 ಇಂಚಸ್ ಲೂಸಿಂಗನ್ನು ಆ್ಯಡ್ ಮಾಡಿದ್ರೆ 38 ಆಗುತ್ತೆ. ಡಿವೈಡೆಡ್ ಬೈ 4 ಮಾಡಿದ್ರೆ 9.5. ಎಷ್ಟು ಬಂದಿರುತ್ತೋ ಅದರಲ್ಲಿ 1/4 ಇಂಚನ್ನು ಮೈನಸ್ ಮಾಡಿ ನೀವು ಚೆಸ್ಟ್ ಲೈನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇವರ ಸೈಜ್ಗೆ 9.5 ಬರ್ತಾಯಿದೆ. ಅದರಲ್ಲಿ 1/4 ಇಂಚು ಮೈನಸ್ ಮಾಡಿ 9.25ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವರ ಅಪ್ಪರ್ ಚೆಸ್ಟ್ ಬಂದು 34 ಇರೋದ್ರಿಂದ ಆರ್ಮ್ ಕರ್ವ್ ಲೈನ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಒಳಗಡೆಗೆ 2 ಇಂಚಸ್ ಮೇಲೆ 2 ಪಾಯಿಂಟ್ಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಸ್ಟ್ರೈಟಾಗಿ ಈಗ ಶೋಲ್ಡರ್ ಪಾಯಿಂಟ್ಗೆ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಕೆಲವರಿಗೆ ಶೋಲ್ಡರ್ ಪಾಯಿಂಟ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ, ಕೆಲವರಿಗೆ ಮ್ಯಾಚ್ ಆಗೋದಿಲ್ಲ. ಅದು ಕೂಡ ಪ್ರಾಬ್ಲಮ್ ಅಂತ ಅಂದ್ಕೋಬೇಡಿ. ಈಗ ಆರ್ಮ್ ಕರ್ವ್ ಲೈನ್ ಮೇಲೆ ಮಿಡ್ ಪಾಯಿಂಟನ್ನು ಮಾರ್ಕ್ ಮಾಡಿಕೊಂಡು ಆ ಮಿಡ್ ಪಾಯಿಂಟ್ ಹತ್ರದಿಂದ 1 ಇಂಚು ಮೀಟಿಂಗ್ ಪಾಯಿಂಟ್ನ ಅರೇಂಜ್ ಮಾಡಿಕೊಂಡು ಅಲ್ಲಿಂದ ನಾವು ಆರ್ಮ್ ಶೇಪ್ ಅನ್ನೋದು ತೊಗೋಬೇಕಾಗುತ್ತೆ. ನೋಡಿ, ಈ ರೀತಿ ಆರ್ಮ್ ಕರ್ವ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇವ್ರು ಕಳಿಸಿರೋ ರೆಫರೆನ್ಸ್ ಪಿಕ್ಕಲ್ಲಿ ಬ್ಯಾಕ್ ಕ್ಲೋಸೇ ಇದೆ. ಸೊ ಬ್ಯಾಕ್ ಡೀಪ್ ಬಂದು ನಾನು ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ನಾವು ಶೋಲ್ಡರ್ ಡೌನ್ 1 ಇಂಚಿಗೆ ತೊಗೊಂಡಿರೋದ್ರಿಂದ ಸೇಮ್ ಅಲ್ಲಿಗೆ ಈ ರೀತಿ ಶೇಪ್ ಅನ್ನೋದು ಕೊಟ್ಕೊಳ್ತಾ ಇದ್ದೀನಿ. ಬ್ಯಾಕ್ ಡೀಪ್ ಶೇಪ್ ಅನ್ನೋದು ನೋಡಿ ಈ ರೀತಿ. ಈಗ ಶೋಲ್ಡರ್ ಪಾಯಿಂಟಿಂದ ಮತ್ತು ನೆಕ್ ಪಾಯಿಂಟ್ಗೆ ಈ ರೀತಿ ಟೇಪನ್ನು ಪ್ಲೇಸ್ ಮಾಡಿಕೊಂಡು ಮಿಡ್ ಪಾಯಿಂಟನ್ನು ಕಂಡುಹಿಡ್ಕೊಂಡು ಆ ಮಿಡ್ ಪಾಯಿಂಟ್ ಹತ್ರದಿಂದ ನಾವು ಬ್ಲೌಸ್ ಲೆಂತ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇವ್ರಿಗೆ ಬೇಕಾಗಿರೋ ಬ್ಲೌಸ್ ಲೆಂತ್ ಬಂದು 14.5 ಇಂಚಸ್ಸು. ಈ ರೀತಿ 14.5 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈ ಲೈನ್ ಮೇಲೆ ನಾವು ವೇಸ್ಟ್ ರೌಂಡ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇವರ ಸೈಜ್ ವೇಸ್ಟ್ ಬಂದು 30.5 ಡಿವೈಡೆಡ್ ಬೈ 4 ಮಾಡಿದ್ರೆ 7 ಇಂಚಸ್ ಮೇಲೆ 6 ಪಾಯಿಂಟ್ಸ್ ಅನ್ನೋದು ಬರ್ತಾಯಿದೆ. 1 ಇಂಚು ಡಾಟ್ಸ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಚೆಸ್ಟ್ ಪಾಯಿಂಟ್ ಹತ್ರದಿಂದ ವೇಸ್ಟ್ ಪಾಯಿಂಟ್ಗೆ ಈ ರೀತಿ ಒಂದು ಲೈನ್ ಹಾಕ್ಕೊಂಡು ಡ್ರಾ ಮಾಡ್ಕೊಳ್ಳಿ. ಈಗ ನಾವು ಬ್ಯಾಕ್ ಡಾಟ್ಸನ್ನು ಕೂಡ ಮಾರ್ಕ್ ಮಾಡ್ಕೊಳ್ಳೋಣ. ಫೋಲ್ಡಿಂಗ್ ಸೈಡಿಂದ ನಾವೇನು ವೇಸ್ಟ್ ಪಾಯಿಂಟ್ ಹತ್ರ ಒಂದು ಮಾರ್ಕ್ ಮಾಡಿದ್ದೀವಲ್ವ ಅಲ್ಲಿವರೆಗೂ ಟೇಪನ್ನು ಈ ರೀತಿ ಮಿಡ್ಲಿಗೆ ಪ್ಲೇಸ್ ಮಾಡಿಕೊಂಡು ಮಿಡ್ಲಿಗೆ ಈ ರೀತಿ ಫೋಲ್ಡ್ ಮಾಡಿದ್ರೆ ನಿಮಗೆ ಒಂದು ಪಾಯಿಂಟ್ ಅನ್ನೋದು ಸಿಗುತ್ತೆ. ಆ ಪಾಯಿಂಟು ನನಗಿಲ್ಲಿ 4.25 ಇಂಚಿನಿದೆ. ಸೇಮ್ 4.25 ಇಂಚಿನ ಮೇಲ್ಗಡೆನೂ ಕೂಡ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಳ್ಳಿ. ಇಲ್ಲಿ ಡಾಟು ಲೆಂತ್ ಬಂದು ನಾನು 4.5 ಇಂಚಸ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಆ ಕಡೆ ನಾವು 1 ಇಂಚ್ ಎಕ್ಸ್ಟ್ರಾ ಏನು ತೊಗೊಂಡಿದ್ದೀವಿ ಡಾಟ್ಸ್ಗೋಸ್ಕರ ಅದನ್ನು ಇಲ್ಲಿ ಆ ಕಡೆ 1/2 ಇಂಚು ಈ ಕಡೆ 1/2 ಇಂಚು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ನಾನೇನು ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ ನೀಟಾಗಿ ಕಟಿಂಗ್ ಮಾಡಿ ತೋರಿಸ್ತೀನಿ.
ಇದಿಷ್ಟು ಅರ್ಥ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್. ಅರ್ಥ ಆಗಿರೋದೇ ನನಗೆ ಕಮೆಂಟ್ ರೂಪದಲ್ಲಿದೆ, ಏನಾದರೂ ನಿಮ್ಮ ಡೌಟ್ಸ್ ಇದ್ದರೆ ತಿಳಿಸ್ಕೊಡಿ. ನೋಡಿ, ಆರ್ಮ್ ರೌಂಡನ್ನು ಕಟ್ ಮಾಡೋದಕ್ಕಿಂತ ಮೊದಲು ನಾವು ಆರ್ಮ್ ರೌಂಡ್ ಕರೆಕ್ಟಾಗಿ ಬಂದಿದೆಯಲ್ವ ಅಂತ ಚೆಕ್ ಮಾಡ್ಕೋಬೇಕು. ಇವರ ಆರ್ಮ್ ರೌಂಡ್ ಬಂದು 15.5 ಡಿವೈಡೆಡ್ ಬೈ 2 ಮಾಡಿದ್ರೆ 7.75 ಅನ್ನೋದು ಬಂದಿರಬೇಕು. ಈಗ ನಾವು ಮಾರ್ಕ್ ಮಾಡ್ಕೊಂಡಿರೋ ಆರ್ಮ್ ರೌಂಡ್ ಕೂಡ 7.75 ಇಂಚಸ್ ಅನ್ನೋದು ಬರಬೇಕು. ಆರ್ಮ್ ರೌಂಡ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗ್ತಿಲ್ಲ ಅಂದರೆ ನಿಮ್ಗೆ ಒಂದು ವೇಳೆ ಜಾಸ್ತಿ ಬಂದರೆ ಲೈನ್ ಅನ್ನೋದು ಸ್ವಲ್ಪ ಮೇಲ್ಗಡೆಗೆ ಡ್ರಾ ಮಾಡ್ಕೊಳ್ಳಿ, ಚೆಸ್ಟ್ ಲೈನ್ ಅನ್ನೋದು. ಒಂದು ವೇಳೆ ಕಡಿಮೆ ಬರ್ತಾಯಿದ್ರೆ ಚೆಸ್ಟ್ ಲೈನ್ ಅನ್ನೋದು ಸ್ವಲ್ಪ ಕೆಳಗಡೆ ಡ್ರಾ ಮಾಡಿಕೊಂಡು ನೀವು ಮತ್ತೆ ಆರ್ಮ್ ರೌಂಡ್ ಅನ್ನೋದು ಮಾರ್ಕ್ ಮಾಡಿಕೊಂಡು ನಿಮ್ಗೆ ಕರೆಕ್ಟಾಗಿ ಆರ್ಮ್ ರೌಂಡ್ ಅನ್ನೋದು ಮ್ಯಾಚ್ ಆಗಬೇಕು. ಒಂದು ವೇಳೆ ಮ್ಯಾಚ್ ಆಗ್ತಿಲ್ಲ ಅಂದರೆ ನೀವು ಚೆಸ್ಟ್ ಲೈನನ್ನು ಮೇಲೆ ಮತ್ತು ಕೆಳಗಡೆಗೆ ಜರುಗಿಸ್ಕೊಂಡು ನೀವು ನೀಟಾಗಿ ನಿಮ್ಮ ಆರ್ಮ್ ರೌಂಡ್ ಅನ್ನೋದು ಮ್ಯಾಚ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಇದನ್ನು ನಾವು ಲೈನಿಂಗ್ ಮೇಲೆ ಪ್ಲೇಸ್ ಮಾಡಿಕೊಂಡು ವಿತ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೋಬೇಕು ಸುತ್ತಲೂ ನಾವು. ಈಗ ನಾವು ಕಟ್ ಮಾಡಿರೋದು ವಿತೌಟ್ ಮಾರ್ಜಿನ್ನು. ಈಗ ನಾವು ಲೈನಿಂಗ್ ಮೇಲೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ಸುತ್ತಲೂ ನಾವು ಯಾವ ರೀತಿ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಲೈನಿಂಗ್ ಅನ್ನೋದು ಫೋಲ್ಡಿಂಗ್ ಸೈಡಲ್ಲಿದೆ, ಯಾಕಂದರೆ ಇದು ಬ್ಲೌಸ್ ಬಂದು ಫ್ರಂಟ್ ಓಪನ್ ಹುಕ್ಸ್ ಆಗಿರೋದ್ರಿಂದ ಬ್ಯಾಕ್ ಸೈಡ್ ಅನ್ನೋದು ಫೋಲ್ಡಿಂಗ್ ಸೈಡು ನಾವು ಪ್ಲೇಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ ಪ್ಲೇಸ್ ಮಾಡಿಕೊಂಡು ಪೇಪರ್ ಹೇಗಿದೆಯೋ ಹಾಗೆ ನೀಟಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆನೂ ನಮಗೆ ಮಾರ್ಜಿನ್ಗೆ ಜಾಗ ಇರೋ ಥರ ನೋಡ್ಕೋಬೇಕು. ಈಗ ಈ ಪೇಪರನ್ನು ರಿಮೂವ್ ಮಾಡಿ ನೋಡಿ, ಈಗ ಮಾರ್ಜಿನು ಶೋಲ್ಡರ್ ಹತ್ರ 1/2 ಇಂಚ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಿದೆ. ಅಲ್ಲಿ ಕೂಡ ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಸೈಡ್ ಸೀಮ್ ಲೈನ್ ಕಡೆ 2 ಇಂಚಸ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಬಾಟಮಲ್ಲಿ ವೇಸ್ಟ್ ರೌಂಡ್ ಹತ್ರ ಕೂಡ 1/2 ಇಂಚ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲದಕ್ಕೂ ಈ ರೀತಿ ಲೈನ್ಸ್ ಅನ್ನೋದು ಡ್ರಾ ಮಾಡ್ಕೊತಾ ಇದ್ದೀನಿ. ಹಾಗೆ ಆರ್ಮ್ ರೌಂಡ್ ಹತ್ರ ಕೂಡ 1/2 ಇಂಚ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ತಾಯಿದ್ದೀನಿ. 1/2 ಇಂಚ್ ಆದರೂ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ 1 ಸೆಂಟಿಮೀಟರ್ ಆದರೂ ಆ್ಯಡ್ ಮಾಡ್ಬೋದು, ನಿಮ್ಮ ಇಷ್ಟ. ನೀವು ಎಷ್ಟು ಮಾರ್ಜಿನ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ತೀರಾ ಸ್ಲೀವ್ಸನ್ನು ಅಟ್ಯಾಚ್ ಮಾಡುವಾಗಂತ ನೋಡಿಕೊಂಡು ನೀವು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೊಳ್ಳಿ. ಸುತ್ತಲೂ 1/2 ಇಂಚ್ ಮಾರ್ಜಿನ್ ಇರೋ ಥರ ನಾನು ಆರ್ಮ್ ರೌಂಡ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ನೆಕ್ ಸೈಡು ನಾನು ಯಾವುದೇ ರೀತಿ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ತಾಯಿಲ್ಲ. ಬ್ಯಾಕ್ ಡಾಟ್ಸನ್ನು ಕೂಡ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟ್ರೈಟಾಗಿ ನೋಡಿ ಒಂದು ಲೈನ್ ಹಾಕ್ಕೊಂಡು ಆ ಕಡೆ 1/2 ಇಂಚು ಈ ಕಡೆ 1/2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ನಾವೇನು ಮಾರ್ಕ್ ಮಾಡಿದ್ದೀವೋ ಅದ್ರ ಪ್ರಕಾರ ನೀಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇದೇ ಮೆಥಡ್ ಪ್ರಕಾರ ನೀವು ಕೂಡ ಕಟಿಂಗ್ ಮಾಡಿ ಆರ್ಚ್ ನೆಕ್ ಬ್ಲೌಸನ್ನು ಸ್ಟಿಚ್ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ. ಈ ರೀತಿ ಕಟಿಂಗ್ ಮಾಡಿ ಮಾರ್ಜಿನ್ ಸೈಡು ಒಂದು ನಾಚ್ ಅನ್ನೋದು ಇಟ್ಕೊಳ್ಳಿ 2 ಇಂಚಸ್ ಮಾರ್ಜಿನ್ ಹತ್ರ. ಸೊ ಬ್ಯಾಕ್ ಪಾರ್ಟ್ ರೆಡಿ ಆಯ್ತಲ್ವ. ಸೊ ಈ ಬ್ಯಾಕ್ ಪಾರ್ಟ್ ಪೀಸನ್ನು ಪ್ಲೇಸ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡ್ಕೋಬೇಕು. ಈಗ ನಾನು ಫ್ರಂಟ್ ಪಾರ್ಟನ್ನು ಮಾರ್ಕಿಂಗ್ ಮಾಡೋದಕ್ಕೆ ಒಂದು ಪೇಪರ್ ಅನ್ನೋದು ತೊಗೊಂಡಿದ್ದೀನಿ. ಫಸ್ಟ್ ಒಂದು ಬೇಸ್ ಲೈನ್ ಅನ್ನೋದು ಡ್ರಾ ಮಾಡ್ಕೋತಾ ಇದ್ದೀನಿ. ಶೋಲ್ಡರ್ ಡೌನ್ ಬಂದು ಬ್ಯಾಕಲ್ಲಿ 1 ಇಂಚ್ ತೊಗೊಂಡಿದ್ವಿ, ಫ್ರಂಟಿಗೆ ಬಂದಾಗ 1/2 ಇಂಚ್ ಶೋಲ್ಡರ್ ಡೌನ್ ಅನ್ನೋದು ತೊಗೊತಾ ಇದ್ದೀನಿ. ಎನಿ ಸೈಜ್ ನೀವು 1/2 ಇಂಚ್ ಶೋಲ್ಡರ್ ಡೌನ್ ಅನ್ನೋದು ತೊಗೋಬೋದು. ಫ್ರಂಟಲ್ಲಿ ಏನು ನೆಕ್ ಬರ್ತದೋ ಮತ್ತು ಶೋಲ್ಡರ್ ಬಿಡ್ತು ತೊಗೊಂಡಿರ್ತೀವೋ ಅದರಲ್ಲಿ ನಾವು 1/4 ಇಂಚ್ ಅನ್ನೋದು ಮೈನಸ್ ಮಾಡಬೇಕು. ಅಪ್ಪರ್ ಚೆಸ್ಟ್ ಡಿವೈಡೆಡ್ ಬೈ 12 ಮಾಡಬೇಕು. ಇವರು ಅಪ್ಪರ್ ಚೆಸ್ಟ್ 34 ಡಿವೈಡೆಡ್ ಬೈ 12 ಮಾಡಿದ್ರೆ 2 ಇಂಚಸ್ ಮೇಲೆ 8 ಪಾಯಿಂಟ್ಸ್ ಅನ್ನೋದು ಬರುತ್ತೆ. ಸೊ 1/4 ಇಂಚು ಮೈನಸ್ ಮಾಡಿದ್ರೆ 2.5 ಇಂಚ್ ಅನ್ನೋದು ನಾನು ನೆಕ್ ಬಿಡ್ತು ಅನ್ನೋದು ಮಾರ್ಕ್ ಮಾಡಿಕೊಂಡೆ. ಇವರು ಫುಲ್ ಶೋಲ್ಡರ್ ಬಂದು 14 ಡಿವೈಡೆಡ್ ಬೈ 2 ಮಾಡಿದ್ರೆ 7. ಆ 7ನಲ್ಲಿ 1/4 ಇಂಚು ಮೈನಸ್ ಮಾಡಿ 6.75 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಬ್ಯಾಕಲ್ಲಿ ನೀವೇನು ಮಾರ್ಕ್ ಮಾಡಿರ್ತೀರೋ ಶೋಲ್ಡರ್ ಪಾಯಿಂಟು ಮತ್ತು ನೆಕ್ ಬಿಡ್ತು ಅದರಲ್ಲಿ 1/4 ಇಂಚು ಮೈನಸ್ ಮಾಡಿ ಫ್ರಂಟಿಗೆ ಮಾರ್ಕ್ ಮಾಡ್ಕೋಬೇಕು. ಈಗ ನೆಕ್ ಪಾಯಿಂಟ್ ಹತ್ತಂದರೆ ಶೋಲ್ಡರ್ ಪಾಯಿಂಟ್ಗೆ ಈ ರೀತಿ ಕ್ರಾಸಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಬ್ಯಾಕಲ್ಲಿ ನಾವು ಆರ್ಮ್ ಡೌನ್ಗೆ ಏನು ಫಾರ್ಮುಲಾ ಪ್ರಕಾರ ಮೈನಸ್ ಮಾಡಿ ತೊಗೊಂಡಿರ್ತೀವೋ ಸೊ ಅದಕ್ಕೆ ಒಂದು ಅರ್ಧ ಇಂಚನ್ನು ಆ್ಯಡ್ ಮಾಡಿಕೊಂಡು ಫ್ರಂಟಿಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಬ್ಯಾಕಲ್ಲಿ 6 ಇಂಚಸ್ ಅನ್ನೋದು ಆರ್ಮ್ ಡೌನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ವಿ. ಫ್ರಂಟಿಗೆ 1/2 ಇಂಚ್ ಎಕ್ಸ್ಟ್ರಾ 6.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇದು ಬಂದು ನಮಗೆ ಫ್ರಂಟ್ ಚೆಸ್ಟ್ ಲೈನು. ಈ ಫ್ರಂಟ್ ಚೆಸ್ಟ್ ಲೈನ್ ಮೇಲೆ ನಾವು ಬಸ್ಟನ್ನು ಮಾರ್ಕ್ ಮಾಡ್ಕೋಬೇಕು. ಇವರ ಬಸ್ಟ್ ಬಂದು 36 ಪ್ಲಸ್ 2 ಇಂಚಸ್ ಲೂಸಿಂಗ್ ಅಂದರೆ 38 ಡಿವೈಡೆಡ್ ಬೈ 4 ಮಾಡಿದ್ರೆ 9.5 ಅನ್ನೋದು ಬರುತ್ತೆ. ನೋಡಿ, 9.5ಗೆ ರೀತಿ ಮಾರ್ಕ್ ಮಾಡಿಕೊಂಡು ಆರ್ಮ್ ಕರ್ವ್ ಇವ್ರು 34 ಚೆಸ್ಟ್ ಆಗಿದ್ದರಿಂದ 2 ಇಂಚಸ್ ಮೇಲೆ 2 ಪಾಯಿಂಟ್ಸ್ಗೆ ಒಳಗಡೆಗೆ ಆರ್ಮ್ ಕರ್ವ್ಗೆ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬ್ಯಾಕು ಕ್ಲೋಸು ಫ್ರಂಟ್ ಡೀಪ್ ಬರ್ತಾ ಇರೋದ್ರಿಂದ ನಾವು ಶೋಲ್ಡರನ್ನು ಮೈನಸ್ ಮಾಡ್ಕೋಬೇಕು. ಇವರು ಫುಲ್ ಶೋಲ್ಡರ್ ಬಂದು 14 ಡಿವೈಡೆಡ್ ಬೈ 2 ಮಾಡಿದ್ರೆ 7 ಇಂಚಸ್ಸು. ಆ 7 ಇಂಚಸಲ್ಲಿ 1.25 ಇಂಚಸ್ನ ಮೈನಸ್ ಮಾಡಿದ್ರೆ
ನಮಗೆ 5.75 ಅನ್ನೋದು ಬರುತ್ತೆ ನೋಡಿ. 5.75ನ ಶೋಲ್ಡರ್ ಲೈನಲ್ಲೂ ಮಾರ್ಕ್ ಮಾಡ್ಕೋಬೇಕು, ಹಾಗೆ ಚೆಸ್ಟ್ ಲೈನಲ್ಲೂ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಫ್ರಂಟಲ್ಲಿ ನಾವು ಡೀಪ್ ಆಗ್ತಾ ಇರೋದ್ರಿಂದ ನಾವು ಶೋಲ್ಡರ್ ಅನ್ನೋದು ಮೈನಸ್ ಮಾಡ್ಕೊಂಡಿದ್ದೀವಿ. ಈಗ ಬ್ಯಾಕ್ ಆರ್ಮ್ ಕರ್ವ್ ಲೈನನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನಮಗೆ 2 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ವಿ ಬಂದಿತ್ತಲ್ವ ಮೀಟಿಂಗ್ ಪಾಯಿಂಟು. ಸೊ ಫ್ರಂಟಿಗೆ ಬಂದಾಗ ಅರ್ಧ ಇಂಚನ್ನು ಕಡಿಮೆ ಮಾಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಈ ರೀತಿ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಆರ್ಮ್ ಕರ್ವ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು ನೋಡಿ ಈ ರೀತಿ. ಈಗ ಬಸ್ಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡಿ ಶೋಲ್ಡರ್ ಪಾಯಿಂಟ್ ಹತ್ರದಿಂದ, ಶೋಲ್ಡರ್ ಮಿಡ್ಲ್ ಪಾಯಿಂಟ್ ಹತ್ರದಿಂದ ನೀವು ಟೇಪನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಇವರ ಸೈಜ್ಗೆ 9.5 ಅನ್ನೋದು ಇವರ ಬಸ್ಟ್ ಪಾಯಿಂಟು. ಸೊ 9.5ಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅಂಡರ್ ಬಸ್ಟ್ ಲೈನನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇವ್ರ ಫುಲ್ ಬಸ್ಟ್ ಬಂದು 36 ಇರೋದ್ರಿಂದ /12 ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೋ ಅಷ್ಟನ್ನು ನಾವು ಅಂಡರ್ ಬಸ್ಟ್ ಲೈನ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ಇವರು ಸೈಜ್ಗೆ 3 ಇಂಚಸ್ ಅನ್ನೋದು ಸಿಗ್ತಾ ಇದೆ ನೋಡಿ. 3 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. 2 ಪಾಯಿಂಟ್ಸ್ ಹತ್ರ ಒಂದೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಎನಿ ಸೈಜ್ ನೀವು ಅಂಡರ್ ಬಸ್ಟ್ ಲೈನಿಂದ 2 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಕೆಲವರಿಗೆ ಫ್ರಂಟಲ್ಲಿ 2 ಇಂಚಸ್ ಅನ್ನೋದು ಲೆಂತ್ ಸಾಕಾಗುತ್ತೆ, ಇನ್ನು ಕೆಲವರಿಗೆ ಜಾಸ್ತಿನೂ ಬೇಕಾಗುತ್ತೆ. ಅದನ್ನು ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ನಮಗೆ ಸೈಡ್ ಸೀಮ್ ಲೈನು, ಬ್ಯಾಕ್ ಸೈಡ್ ಸೀಮ್ ಲೈನು, ಫ್ರಂಟ್ ಸೈಡ್ ಸೀಮ್ ಲೈನ್ ಚೆಕ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಸೊ ಇವರು ಅಪೆಕ್ಸ್ ಪಾಯಿಂಟ್ ಬಂದು 3 ಇಂಚಸ್ ಮೇಲೆ 6 ಬರ್ತಿದೆ. ಅಪೆಕ್ಸ್ ಪಾಯಿಂಟ್ ಅಂದರೆ ಫುಲ್ ಬಸ್ಟ್ /10 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೋ ಅದನ್ನು ನೀವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಬಸ್ಟ್ ಲೈನಲ್ಲೂ ಮತ್ತು ವೇಸ್ಟ್ ಲೈನಲ್ಲಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟಾಗಿ ಒಂದು ಪಾಯಿಂಟ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಹಾಗೆ ಅಪೆಕ್ಸಿಂದ ನಾವು ಆರ್ಮ್ ಕರ್ವ್ ಲೈನ್ಗೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲೋ ಅಲ್ಲಿಗೆ ಈ ರೀತಿ ಡಾಟ್ ಲೆಗ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಆ ಡಾಟ್ ಲೆಗ್ ಎಷ್ಟಿದೆ 5.5 ಇಂಚಿನಿದೆ ನೋಡಿ. ಈ ರೀತಿ ಅಳತೆ ಮಾಡ್ಕೊಂಡಾಗ 5.5 ಇಂಚಿದೆ. ಸೇಮ್ 5.5 ಇಂಚನ್ನ ನಾವು ಶೋಲ್ಡರ್ ಮೈನಸ್ ಮಾಡಿರೋಂಥ ಲೈನಲ್ಲಿ ಕೂಡ ಮಾರ್ಕ್ ಮಾಡ್ಕೋಬೇಕು ನೋಡಿ. ಇಲ್ಲಿಗೆ ಬರ್ತಾ ಇದೆ, ನಮ್ಗೆ ಎಲ್ಲಿಗೆ ಬರುತ್ತೋ ಅಲ್ಲಿಂದ ಅಪೆಕ್ಸ್ ಪಾಯಿಂಟ್ಗೆ ಈ ರೀತಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಇವರು ಶೋಲ್ಡರ್ ಏನಿದೆಯಲ್ಲ ಶೋಲ್ಡರ್ ಪಾಯಿಂಟು, ಆ ಶೋಲ್ಡರ್ ಪಾಯಿಂಟ್ ಹತ್ರದಿಂದ ನಾವು ಏನು ಶೋಲ್ಡರ್ನ ಮೈನಸ್ ಮಾಡಿರೋವಂಥ ಪಾಯಿಂಟ್ ಇದೆಯೋ ಅಲ್ಲಿಗೆ ಈ ರೀತಿ ಆರ್ಮ್ ಕರ್ವ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಬ್ಯಾಕಲ್ಲಿ ನಮಗೆ 7.75 ಇಂಚಸ್ ಅನ್ನೋದು ಆರ್ಮ್ ರೌಂಡ್ ಮ್ಯಾಚ್ ಆಗಿದೆ. ಈಗ ಫ್ರಂಟಲ್ಲಿ ಕೂಡ ನಮಗೆ 7.75 ಇಂಚಸ್ ಅನ್ನೋದು ಮ್ಯಾಚ್ ಆಗಬೇಕು. ಈ ರೀತಿ ಟೇಪಿಂದ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನನಗೆ 7.25 ಅನ್ನೋದು ಬರ್ತಾ ಇದೆ. ನಾನೀಗ ಚೆಸ್ಟ್ ಲೈನನ್ನು ಸ್ವಲ್ಪ ಕೆಳಗಡೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಕರೆಕ್ಟಾಗಿ ಮ್ಯಾಚ್ ಆಗಲಿಲ್ಲ ಅಂದರೆ ನೀವು ಚೆಸ್ಟ್ ಲೈನನ್ನು ಈ ರೀತಿ ಕೆಳಗಡೆಗೆ ಮಾರ್ಕ್ ಮಾಡ್ಕೋಬೋದು. ಈಗ ಮತ್ತೆ ನಾನು ಆರ್ಮ್ ಕರ್ವ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ಈ ರೀತಿ ಆರ್ಮ್ ಶೇಪ್ ಅನ್ನೋದು ಕೊಡ್ತಾಯಿದ್ದೀನಿ. ಈಗ ಮತ್ತೆ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. 4 ಶೋಲ್ಡರ್ ಪಾಯಿಂಟ್ ಹತ್ರದಿಂದ ಇಲ್ಲಿವರೆಗೂ ಈ ಪಾಯಿಂಟ್ವರೆಗೂ ಚೆಕ್ ಮಾಡ್ಕೊಂಡಾಗ 4.25 ಇಂಚ್ ಅನ್ನೋದು ಬಂತು. ಸೊ ಡಾಟನ್ನು ಮೈನಸ್ ಮಾಡಿ ನಾನು ಮತ್ತೆ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕರೆಕ್ಟಾಗಿ ನಮಗೆ 7.25 ಇಂಚ್ ಅನ್ನೋದು ಆರ್ಮ್ ರೌಂಡ್ ಅನ್ನೋದು ಸಿಗ್ತಾ ಇದೆ. ಫ್ರಂಟ್ ಡೀಪ್ ಬಂದು ಇವ್ರ ಸೈಜ್ಗೆ ನಾನು 6.5 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ನಮಗೆ ಎಷ್ಟು ನೆಕ್ ಬಿಡ್ತಿದೆಯೋ ನೋಡ್ಕೊಳ್ಳಿ ನೋಡಿ. 2.5 ಅನ್ನೋದು ನಮಗೆ ನೆಕ್ ಬಿಡ್ತು. ಅದಕ್ಕೆ 1 ಇಂಚ್ ಅಥವಾ ಇನ್ನೂ ಒಂದು 1/2 ಇಂಚನ್ನು ಆ್ಯಡ್ ಮಾಡಿಕೊಂಡು ನಾನು ಬಾಟಮಲ್ಲಿ ನೆಕ್ ಬಿಡ್ತು ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ನೆಕ್ ಪಾಯಿಂಟ್ ಹತ್ರದಿಂದ ಈ ರೀತಿ ಒಂದು ಬಾಕ್ಸ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈ ಬಾಕ್ಸಲ್ಲಿ ನಿಮ್ಗೆ ಯಾವ ನೆಕ್ ಡಿಸೈನ್ ಬೇಕಾಗುತ್ತೋ ಆ ನೆಕ್ ಡಿಸೈನ್ ಅನ್ನೋದು ನೀವು ಇಲ್ಲಿ ಡ್ರಾ ಮಾಡ್ಕೋಬೋದು. ವೇಸ್ಟ್ ಲೈನಲ್ಲಿ ಕೂಡ ನಾವು ಬಸ್ಟಲ್ಲಿ ಏನು ಬಿಡ್ತದೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ಸೇಮ್ ಬಿಡ್ತನ್ನ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ವೇಸ್ಟ್ ಲೈನಲ್ಲಿ ವೇಸ್ಟ್ ರೌಂಡ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇವರ ವೇಸ್ಟ್ ಬಂದು 30.5 /4 ಮಾಡಿದ್ರೆ 7 ಇಂಚಸ್ ಮೇಲೆ 6 ಪಾಯಿಂಟ್ಸ್ ಅನ್ನೋದು ಬರುತ್ತೆ ನೋಡಿ. ಫೋಲ್ಡಿಂಗ್ ಸೈಡಿಂದ 7 ಇಂಚಸ್ ಮೇಲೆ 6 ಪಾಯಿಂಟ್ಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ನಮಗೆ ಎಷ್ಟು ಉಳಿದಿದೆ 1.25 ಇಂಚ್ ಅನ್ನೋದು ಎಕ್ಸ್ಟ್ರಾ ಉಳಿದಿದೆ. ನಿಮಗೆ ಎಷ್ಟು ಉಳಿದಿರುತ್ತೋ ಅದನ್ನು ನೀವು ವೇಸ್ಟ್ ಡಾಟ್ ಆಗಿ ತೊಗೋಬೇಕಾಗುತ್ತೆ. ಸಪೋಸ್ ನಿಮಗೆ 2.5 ಉಳಿದಿದೆ ಅಂದ್ಕೊಳ್ಳಿ, ಆ 2.5 ಇಂಚಸ್ನ ನೀವು ಡಿವೈಡೆಡ್ ಮಾಡಿಕೊಂಡು ಆ ಕಡೆ ಅರ್ಧ ಈ ಕಡೆ ಅರ್ಧ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀವು ಡಾಟ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ನನಗಿಲ್ಲಿ 1.25 ಇಂಚ್ ಉಳಿದಿರೋದ್ರಿಂದ ನೋಡಿ ಈ ರೀತಿ ಡಾಟ್ ಆಗಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಡಾಟನ್ನು ಮಾರ್ಕ್ ಮಾಡ್ಕೋಬೇಕು. ಈಗ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಸೈಡ್ ಸೀಮ್ ಲೈನ್ ಅನ್ನೋದು ಚೆಕ್ ಮಾಡ್ಕೋಬೇಕು ನೋಡಿ. ಸೈಡ್ ಸೀಮ್ ಲೈನ್ ಅನ್ನೋದು ಚೆಕ್ ಮಾಡ್ಕೊಂಡಾಗ ನಮಗೆ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ಗಿಂತ ಒಂದು 1/2 ಇಂಚ್ ಎಕ್ಸ್ಟ್ರಾ ಇದೆ. ಈಗ ಅರ್ಥ ಆಯಿತು ಅಂದ್ಕೊಳ್ತೀನಿ. ನಾವು 2 ಇಂಚಸ್ ಎಕ್ಸ್ಟ್ರಾ ತೊಗೊಂಡಿದ್ವಿ ವೇಸ್ಟ್ ಲೈನ್ ಹತ್ರ ನೋಡಿ. ಇವ್ರ ಸೈಜ್ಗೆ ಇನ್ನೂ ಒಂದು 1/2 ಇಂಚ್ ಅನ್ನೋದು ನಮಗೆ ಫ್ರಂಟ್ ಲೆಂತ್ ಅನ್ನೋದು ಜಾಸ್ತಿ ಬೇಕಾಗುತ್ತೆ. ಕೆಲವರಿಗೆ ಕರೆಕ್ಟಾಗಿ ಸರಿ ಹೋಗುತ್ತೆ, ಇನ್ನು ಕೆಲವರಿಗೆ ಇನ್ನೂ ಮೇಲೇ ಬರುತ್ತೆ. ಬಟ್ ಇವ್ರ ಸೈಜ್ಗೆ ಇನ್ನೂ ಒಂದು 1/2 ಇಂಚ್ ಅನ್ನೋದು ಎಕ್ಸ್ಟ್ರಾ ಬರ್ತಿದೆ. ಈ ರೀತಿ ಮಾರ್ಕ್ ಮಾಡ್ಕೋಬೇಕು.
ಉಕ್ಸ್ ಪಟ್ಟಿ ಸೈಡು ನಮಗೆ ಲೆಂತ್ ಅನ್ನೋದು ಜಾಸ್ತಿ ಆದರೆ ಒಂದು 1/2 ಇಂಚ್ ಮೇಲ್ಗಡೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಅನ್ನೋದು ಕೊಟ್ಕೊಳ್ಳಿ. 1/2 ಇಂಚ್ ಅಥವಾ 1 ಇಂಚು ಮೇಲ್ಗಡೆಗೆ ನೀವು ಈ ರೀತಿ ಶೇಪ್ ಅನ್ನೋದು ಕೊಟ್ಕೋಬೋದು. ಒಂದು ವೇಳೆ ಏನಾದರೂ ಉಕ್ಸ್ ಪಟ್ಟಿ ಸೈಡ್ ಲೆಂತ್ ಜಾಸ್ತಿ ಆಗಿದೆ ಅಂತಂದರೆ ನೀವು ಈ ರೀತಿ ಶೇಪ್ ಅನ್ನೋದು ಕೊಟ್ಕೋಬೇಕಾಗುತ್ತೆ. ಈಗ ಫ್ರಂಟಲ್ಲಿ ನಾವು ಡಾಟ್ ಅನ್ನೋದು ಸ್ಮೂತ್ ಮಾಡ್ಕೋಬೇಕು. ಸೊ ನಾವು ಇದೇ ರೀತಿಯೇ ಕಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಸೊ ಈ ರೀತಿ ಫ್ರಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡ್ಕೊಂಡು ನೀಟಾಗಿ ಡಾಟ್ ಅನ್ನೋದು ಸ್ಮೂತ್ ಮಾಡ್ಕೋತಾ ಇದ್ದೀನಿ. ನೋಡಿ ನಾನು ಯಾವ ಆ್ಯಂಗಲಲ್ಲಿ ಸ್ಕೇಲ್ ಅನ್ನೋದು ಪ್ಲೇಸ್ ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ ಸ್ವಲ್ಪ. ಈ ರೀತಿ ಸ್ಕೇಲನ್ನಾದರೂ ಯೂಸ್ ಮಾಡಿಕೊಂಡು ನೀವು ಡಾಟ್ ಅನ್ನೋದು ಸ್ಮೂತ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಫ್ರೀ ಹ್ಯಾಂಡಲ್ಲಿ ಕೂಡ ನೀವು ಡಾಟ್ ಅನ್ನೋದು ಸ್ಮೂತ್ ಮಾಡ್ಕೋಬೋದು. ಫ್ರಂಟ್ ನೆಕ್ ಶೇಪ್ ಅನ್ನೋದು ಕೂಡ ನಾನಿಲ್ಲಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಸ್ವೀಟ್ ಹಾರ್ಟ್ ನೆಕ್ ಶೇಪ್ ಅನ್ನೋದು ಅವರು ಕಳಿಸಿರೋ ರೆಫರೆನ್ಸ್ ಪಿಕ್ಕಲ್ಲಿದೆ. ಸೇಮ್ ಇದೇ ಆ ರೆಫರೆನ್ಸ್ ಪಿಕ್ಕಲ್ಲಿ ಹೇಗಿದೆಯೋ ಹಾಗೆ ನಾವಿಲ್ಲಿ ಡಿಸೈನ್ ಅನ್ನೋದು ಮಾಡ್ತಾ ಇರೋದ್ರಿಂದ ಸೇಮ್ ಅದೇ ಡಿಸೈನನ್ನು ಇಲ್ಲಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ನೆಕ್ ಶೇಪು. ಈಗ ನಾವೇನು ಮಾರ್ಕ್ ಮಾಡಿದ್ದೀವೋ ಅದ್ರ ಪ್ರಕಾರ ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ಪಾರ್ಟಲ್ಲಿ ನಾವೆಲ್ಲೂ ಕೂಡ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಿಲ್ಲ. ವಿತೌಟ್ ಮಾರ್ಜಿನು ನಾವು ಮಾರ್ಕ್ ಮಾಡಿರೋದು. ಲೈನಿಂಗ್ ಮೇಲೆ ಪ್ಲೇಸ್ ಮಾಡಿಕೊಂಡು ಈ ಪೇಪರ್ ಡ್ರಾಫ್ಟಿಂಗನ್ನು ನಾವು ಸುತ್ತಲೂ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಕಟ್ ಮಾಡ್ಕೊಳ್ಳೋ ಅಷ್ಟೇ ಎಲ್ಲೂ ಕೂಡ ನಮಗೆ ಶೇಪ್ ಔಟ್ ಆಗದೆ ಇರೋ ಥರ ನೀಟಾಗಿ ನಾವು ಕಟಿಂಗ್ ಅನ್ನೋದು ಮಾಡ್ಕೋಬೇಕು. ನೋಡಿ ಪ್ರಿನ್ಸಸ್ ಕಟ್ ಫ್ರಂಟಲ್ಲಿ ನಮಗೆ ಈ ರೀತಿ ರೆಡಿ ಆಯಿತು ಪಾರ್ಟ್ಸ್ ಅನ್ನೋದು. ಈಗ ಈ ಪಾರ್ಟ್ಸ್ನ ಪ್ಲೇಸ್ ಮಾಡ್ಕೊಂಡು ನಾವು ಯಾವ ರೀತಿ ಲೈನಿಂಗ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಇದು ಫ್ರಂಟ್ ಹುಕ್ಸ್ ಬ್ಲೌಸ್ ಆಗಿರೋದ್ರಿಂದ ಓಪನಿಂಗ್ ಸೈಡ್ ಅನ್ನೋದು ಲೈನಿಂಗ್ ನನ್ನ ಸೈಡ್ಗೆ ಪ್ಲೇಸ್ ಮಾಡ್ಕೊಂಡು ನೋಡಿ ಫಸ್ಟ್ ಒಂದು ಲೈನ್ ಅನ್ನೋದು ಡ್ರಾ ಮಾಡಿಕೊಂಡೆ. ಹಾಗೆ ಹುಕ್ಸ್ ಪಟ್ಟಿಗೋಸ್ಕರ ಒಂದು 1/4 ಇಂಚು ಮಾರ್ಜಿನ್ಗೆ ಇನ್ನೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಕಂಪಲ್ಸರಿ ನೀವು ಹುಕ್ಸ್ ಪಟ್ಟಿಗೆ ಈ ರೀತಿ 1/4 ಇಂಚು ಮಾರ್ಜಿನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಕೆಳಗಡೆ ಕೂಡ ಒಂದು ಬೇಸ್ ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಕರೆಕ್ಟಾಗಿ ನೀವು ಹುಕ್ಸ್ ಪಟ್ಟಿಗೆ ಏನು ಲೈನ್ ಹಾಕ್ಕೊಂಡಿದ್ದೀವಿ ಆ ಲೈನ್ ಹತ್ರಗೆ ನೀವು ಈ ರೀತಿ ಈ ಪೇಪರ್ ಡ್ರಾಫ್ಟಿಂಗ್ ಅನ್ನೋದು ಪ್ಲೇಸ್ ಮಾಡಿಕೊಂಡು ಸುತ್ತಲೂ ನೀವು ಆ ಪೇಪರ್ ಹೇಗಿದೆಯೋ ಹಾಗೆ ನೀಟಾಗಿ ಮಾರ್ಕ್ ಅನ್ನೋದು ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಳ್ಳುವಾಗ ಸುತ್ತಲೂ ನಿಮಗೆ ಮಾರ್ಜಿನ್ಗೆ ಎಕ್ಸ್ಟ್ರಾ ಕ್ಲಾತ್ ಇರೋ ಥರ ನೋಡ್ಕೋಬೇಕು. ನೋಡಿ ಕೆಳಗಡೆ ಮತ್ತು ಸೈಡು ಶೋಲ್ಡರ್ ಹತ್ರ ಎಲ್ಲ ಕೂಡ ನಮಗೆ ಮಾರ್ಜಿನ್ಗೆ ಕ್ಲಾತ್ ಅನ್ನೋದು ಎಕ್ಸ್ಟ್ರಾ ಇರಬೇಕು. ನೋಡಿ ಕೆಳಗಡೆ 1/2 ಇಂಚು ಸೇಮ್ ನಾವು ಯಾವ ರೀತಿ ಮೇಲ್ಗಡೆ ಶೇಪ್ ಬಂದು ತೊಗೊಂಡಿದ್ದೀವಿ ಸೇಮ್ ಅದೇ ರೀತಿಯೇ ಒಂದು 1/2 ಇಂಚಿಗೆ ರೀತಿ ಒಂದು ಶೇಪ್ ಅನ್ನೋದು ಕೊಟ್ಕೊಂಡೆ. ಶೋಲ್ಡರ್ ಹತ್ರ 1/2 ಇಂಚು ಮಾರ್ಜಿನ್ಗೆ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಹಾಗೆ ಸೈಡ್ ಸೇಮ್ ಪ್ರಿನ್ಸಸ್ ಕಟ್ನ ನಾವು ಅಟ್ಯಾಚ್ ಮಾಡಬೇಕಾದ್ರೆ ನಮಗೆ ಮಾರ್ಜಿನ್ ಬೇಕಾಗುತ್ತಲ್ವ 1/2 ಇಂಚು ಮಾರ್ಜಿನ್ಗೆ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಸ್ಲೀವ್ಸ್ ಕಟ್ಟಿಂಗ್ ಅನ್ನೋದು ತೋರಿಸ್ತಾ ಇಲ್ಲ. ಸೊ ಎಲ್ಲ ವೀಡಿಯೋಸಲ್ಲೂ ಆಲ್ಮೋಸ್ಟ್ ನಾನು ಸ್ಲೀವ್ಸ್ ಕಟ್ಟಿಂಗ್ ಅನ್ನೋದು ತೋರಿಸ್ತಿದ್ದೀನಿ. ಬ್ಯಾಕ್ ಪಾರ್ಟಲ್ಲಿ ನಿಮ್ಗೆ ಏನು ಆರ್ಮ್ ರೌಂಡ್ ಬರುತ್ತೋ ಅದರಲ್ಲಿ 3/4 ಇಂಚಿನ ಮೈನಸ್ ಮಾಡಿ ನೀವು ಸ್ಲೀವ್ಸ್ ಅನ್ನೋದು ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ವಿಡಿಯೋ ಲೆಂತ್ ಜಾಸ್ತಿ ಅಂತ ನಾನಿಲ್ಲಿ ಸ್ಲೀವ್ಸ್ ಕಟ್ಟಿಂಗ್ ಅನ್ನೋದು ತೋರಿಸ್ತಾ ಇಲ್ಲ. ಯಾರಾದರೂ ಹೊಸದಾಗಿ ನೋಡೋರಿಗೆ ಸ್ಲೀವ್ಸ್ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅಂತ ಅರ್ಥ ಆಗಿಲ್ಲ ಅಂದರೆ ನಂದು ಬೇರೆ ವೀಡಿಯೋಸ್ ಇದೆಯಲ್ವ ಅದರಲ್ಲಿ ನೋಡಿ ಗೊತ್ತಾಗುತ್ತೆ ನಿಮಗೆ. ನೋಡಿ ನೀಟಾಗಿ ರೀತಿ ಪ್ರಿನ್ಸಸ್ ಕಟ್ ಶೇಪ್ ಅನ್ನೋದು ಕಟ್ ಮಾಡ್ಕೊಂಡಿದ್ದೀನಿ. ಸೇಮ್ ಇದೇ ರೀತಿಯೇ ಇನ್ನೊಂದು ಪ್ರಿನ್ಸಸ್ ಕಟ್ ಅಂದರೆ ಸೈಡ್ ಪ್ರಿನ್ಸಸ್ ಕಟ್ ಪ್ಯಾನಲ್ಗೂ ಕೂಡ ನಾವು ವಿತ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಿಕೊಂಡು ಲೈನಿಂಗ್ ಮೇಲೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ನೆಕ್ ಶೇಪ್ ಅನ್ನೋದು ಕೂಡ ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಡೈರೆಕ್ಟು ಕ್ಯಾನ್ವಾಸ್ ಮೇಲೆ ಈ ನೆಕ್ ಶೇಪ್ ಅನ್ನೋದು ಡ್ರಾ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಪೇಸ್ಟ್ ಮಾಡ್ಕೋಬೋದು. ನಾನಿಲ್ಲಿ ಡೈರೆಕ್ಟಾಗಿ ಲೈನಿಂಗ್ ಮೇಲೆ ನಾನಿಲ್ಲಿ ನೆಕ್ ಶೇಪ್ ಅನ್ನೋದು ಕಟ್ ಮಾಡಿದ್ದೀನಿ. ನೋಡಿ ಬಸ್ಟ್ ಪಾಯಿಂಟ್ ಹತ್ರ ಒಂದು ನಾಚ್ ಅನ್ನೋದು ಕಂಪಲ್ಸರಿ ಇಟ್ಕೊಳ್ಳಿ. ಈಗ ಸೈಡ್ ಪ್ರಿನ್ಸಸ್ ಕಟ್ ಪ್ಯಾನಲ್ನು ಕೂಡ ನಾವು ವಿತ್ ಮಾರ್ಜಿನ್ ಸಮೇತ ಕಟ್ ಮಾಡ್ಕೋಬೇಕು. ನೋಡಿ ಸುತ್ತಲೂ ಮಾರ್ಜಿನ್ ಇರೋ ಥರ ನಾವು ಪೇಪರ್ ಅನ್ನೋದು ಪ್ಲೇಸ್ ಮಾಡ್ಕೋಬೇಕು. ಈಗ ಪೇಪರ್ ಹೇಗಿದೆಯೋ ಹಾಗೆ ನೀಟಾಗಿ ಈ ರೀತಿ ಡ್ರಾ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಪೇಪರ್ ಅನ್ನೋದು ಸೈಡ್ಗೆ ತೆಗೆದು ನಾವು ಸುತ್ತಲೂ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೋಬೇಕಾಗುತ್ತೆ.
ಸೈಡ್ ಸೀಮ್ ಲೈನ್ ಕಡೆ 2 ಇಂಚಸ್ ಮಾರ್ಜಿನ್ನು. ನಾವು ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಮಾರ್ಜಿನ್ ಕೊಟ್ಟಿರ್ತೀವೋ ಸೇಮ್ ಫ್ರಂಟ್ ಪಾರ್ಟಲ್ಲಿ ಕೂಡ ಅಷ್ಟೇ ಮಾರ್ಜಿನ್ ಅನ್ನೋದು ಕೊಡಬೇಕು. ಹಾಗೆ ಪ್ರಿನ್ಸೆಸ್ ಕಟ್ ಪ್ಯಾನಲ್ನ ಅಟ್ಯಾಚ್ ಮಾಡೋ ಸೈಡು ಬಂದು 1/2 ಇಂಚ್ ಮಾರ್ಜಿನ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ಕೂಡ 1/2 ಇಂಚ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೋಬೇಕು. ವೇಸ್ಟ್ ಲೈನ್ ಹತ್ರ ಆರ್ಮ್ ರೌಂಡ್ ಹತ್ರ ಕೂಡ ಎಕ್ಸ್ಟ್ರಾ 1/2 ಇಂಚ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಿಕೊಂಡು ನೀಟಾಗಿ ರೀತಿ ಶೇಪ್ ಅನ್ನೋದು ಡ್ರಾ ಮಾಡಿಕೊಂಡು ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಒಂದು ವೇಳೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ. ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ರೂಪದಲ್ಲಿ ಕೇಳಿ. ಹಾಗೆ ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಿಗಾದರೂ ಯೂಸ್ಫುಲ್ ಆಗುತ್ತೆ ಅಂದರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಈಗ ಈ ಲೈನಿಂಗ್ ಅನ್ನೋದು ಪ್ಲೇಸ್ ಮಾಡಿಕೊಂಡು ನೀಟಾಗಿ ನೀವು ಮೈನ್ ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡ್ಕೋಬೇಕು. ಲೈನಿಂಗಿಗಿಂತ ಮೈನ್ ಫ್ಯಾಬ್ರಿಕ್ ಅನ್ನೋದು ಸುತ್ತಲೂ ನಿಮಗೆ ಒಂದು 1/4 ಇಂಚ್ ಅಥವಾ ಒಂದು 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಇರೋ ಥರ ನೋಡಿಕೊಂಡು ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ತುಂಬಾ ಟ್ರೆಂಡಿಂಗಲ್ಲಿದೆ ಈ ಆರ್ಚ್ ಶೋ ನೆಕ್ ಬ್ಲೌಸ್ ಅನ್ನೋದು. ಸೊ ಒಂದು ಸಲ ನನ್ನ ಮೆಥಡ್ ಪ್ರಕಾರ ನೀವು ಕಟಿಂಗ್ ಅನ್ನೋದು ಮಾಡಿ ಸ್ಟಿಚ್ ಮಾಡ್ಕೊಂಡು ನೋಡಿ ಯಾವ ರೀತಿ ಬರುತ್ತೆ ಅಂತ ನನಗೆ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.